Hello students. Today we are going to discuss another important questions of contract law, that is define acceptance and what are the legal rules regarding the valid acceptance. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಇನ್ನೊಂದು ವಿಶೇಷ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ: ಸ್ವೀಕೃತಿಯನ್ನು ವ್ಯಾಖ್ಯಾನಿಸಿರಿ ಮತ್ತು ಒಂದು ಕಾನೂನಾತ್ಮಕ ಸ್ವೀಕೃತಿಗೆ ಇರುವ ಅವಶ್ಯಕ ಘಟಕಾಂಶಗಳನ್ನು ವಿವರಿಸಿರಿ. So here, before going to discuss about the detail about answer, we should know some important things. First, you have to understand what is the acceptance. The acceptance word is defined in section 2 clause B of the act. It says, when the person to whom the proposal is made signifies his assent thereto and the proposal is said to be accepted and it becomes promise. ಕನ್ನಡದಲ್ಲಿ ಹೇಳಬೇಕಾದರೆ ಸ್ವೀಕೃತಿ ಎಂದರೆ ಭಾರತೀಯ ಕರಾರು ಅಧಿನಿಯಮದ ಕಲಮು 2B ರಲ್ಲಿ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಸ್ವೀಕೃತಿ ಎಂದರೆ ಯಾವಾಗ ಪ್ರಸ್ತಾಪ ನೀಡಿರುತ್ತಾರೆ ಆ ಪ್ರಸ್ತಾಪಕ್ಕೆ ನೀವು ಅನುಮತಿಸಿದರೆ, ಸಹಮತಿಸಿದರೆ, ಅದಕ್ಕೆ ಒಪ್ಪಿಗೆ ನೀಡಿದರೆ ಅದಕ್ಕೆ ಸ್ವೀಕೃತಿ ಅಂತ ಹೇಳಬಹುದು. ಯಾವಾಗ ಎದುರಿನ ವ್ಯಕ್ತಿ ಸ್ವೀಕೃತಿ ಕೊಟ್ಟಿರ್ತಾನೆ, ಸ್ವೀಕೃತಿ ಕೊಟ್ಟ ತಕ್ಷಣ ಅದು ವಚನವಾಗಿರುತ್ತದೆ. ಉದಾಹರಣೆಗಾಗಿ, ಏನು ಬೀನಿಗೆ ಪ್ರಸ್ತಾಪ ಮಾಡಿದಾಗ ಈಗ ಬೀನು ಆ ಪ್ರಸ್ತಾಪಕ್ಕೆ ಅನುಮತಿ ಕೊಡಬೇಕು ಅಥವಾ ಕೊಡದೇ ಇರಬಹುದು. ಸೊ ಒಂದು ವೇಳೆ ಅವನು ಆತನ ಅನುಮತಿ ನೀಡಿದರೆ ಅಥವಾ ಒಪ್ಪಿದರೆ ಅಥವಾ ಸಹಮತಿಸಿದರೆ ಆವಾಗ ಬೀನು ಸ್ವೀಕೃತಿ ಕೊಟ್ಟಿದ್ದಾನೆ. ಲೀಗಲ್ ರೂಲ್ ಆಸ್ ಟು ದ ವ್ಯಾಲಿಡ್ acceptance. The first one is the acceptance must be absolute and unqualified. Second one is acceptance must be communicated to the offerer. Third one is the manner of acceptance must be according to the mentioned by offerer. Manner or mode of the acceptance we can say. Next is acceptance must be given within the reasonable time. Next one is the acceptance made to the offerer and not to any other person. Next essential is the communication of acceptance must be made by the acceptor or his authorized agent. Next one is acceptance of offer is nothing but the acceptance of all terms and conditions. Next one is acceptance of offer may be express or implied. Mere silence is not an acceptance of the offer. Exceptions to this rule is when offeree agrees that non-refusal by him within a specified time shall amount to acceptance of offer. When there is a custom or usage of trade which is specified that a silence shall amount to acceptance. The another essential is acceptance must be given only by offeree. Next one is mere answer to the question can neither constitute an offer nor acceptance. There can be no acceptance unless there is a knowledge of the offer. ಕನ್ನಡದಲ್ಲಿ ಊರ್ಜಿತ ಸ್ವೀಕೃತಿಯ ಕಾನೂನಾತ್ಮಕ ನಿಯಮಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲನೆಯ ನಿಯಮವು ಸ್ವೀಕೃತಿಯು ಪರಿಪೂರ್ಣ ಮತ್ತು ಷರತ್ತುರಹಿತವಾಗಿರಬೇಕು. ಇದಕ್ಕೆ ಫೇಮಸ್ ಕೇಸ್ ಲಾಸ್ ಇದೆ, ದಟ್ ಈಸ್ ಹೈಡ್ ವರ್ಸಸ್ ಬ್ರೆಂಚ್. ಎರಡನೇದು ಸ್ವೀಕೃತಿಯ ಸಂವಹನೆಯು ಪ್ರಸ್ತಾಪಕನಿಗೆ ಆಗಿರಬೇಕು. ಇದು ಕೂಡ ಒಂದು ಫೇಮಸ್ ಕೇಸ್ ಲಾಸ್ ಇದೆ, ಫೆಲ್ದಾಸ್ ವರ್ಸಸ್ ಬೆನ್ಲಿ. ಮೂರನೇದು ಸ್ವೀಕೃತಿಯು ಕೊಡುವ ರೀತಿ ಮತ್ತು ಅದರ ಪದ್ಧತಿ ಬಗ್ಗೆ ವಿವರಿಸುತ್ತದೆ. ಅದು ಸ್ವೀಕೃತಿಯು ಹೇಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು ಮತ್ತು ಯಾವ ಪದ್ಧತಿಯಿಂದ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತದೆ. ನಾಲ್ಕನೇದು ಸ್ವೀಕೃತಿಯು ಸೂಕ್ತ ಸಮಯದೊಳಗೆ ನೀಡಿರಬೇಕು
ಇದು ಕೂಡ ಒಂದು ಫೇಮಸ್ ಕೇಸ್ ಆಗಿದೆ, ರಾಮ್ಸ್ಗೇಟ್ ವಿಕ್ಟೋರಿಯಾ ಹೋಟೆಲ್ ಕಂಪನಿ ವರ್ಸಸ್ ಮೌಂಟ್ ಆಫ್ ಲೇರ್. 5ನೇ ನಿಯಮ, ಸ್ವೀಕೃತಿಯು ಪ್ರಸ್ತಾಪಕನಿಗೆ ನೀಡಿರಬೇಕು, ಬೇರೆ ವ್ಯಕ್ತಿಗೆ ಅಲ್ಲ, ಪಾಲ್ ವರ್ಸಸ್ ಲೀ. 6ನೇದು ನಿಯಮ, ಸ್ವೀಕೃತಿಯು ಸಂವಾನೆಯು ಪ್ರಸ್ತಾಪಿತನಿಂದಲೇ ಅಥವಾ ಅವನ ಕಾರ್ಯಭಾರಿಯಿಂದ ಆಗಿರಬೇಕು. 7ನೇದು, ಪ್ರಸ್ತಾಪದ ಸ್ವೀಕೃತಿಯು ಪ್ರಸ್ತಾಪದ ಎಲ್ಲಾ ಷರತ್ತುಗಳನ್ನು ಸ್ವೀಕರಿಸಿದ್ದಾಗಿರುತ್ತದೆ. 8ನೇದು, ಸ್ವೀಕೃತಿಯು ವ್ಯಕ್ತ ಅಥವಾ ಅವ್ಯಕ್ತ ರೂಪದಲ್ಲಿ ಇರಬಹುದು. 9ನೇದು, ಮೌನವಾಗಿರುವುದು ಸ್ವೀಕೃತಿ ಆಗುವುದಿಲ್ಲ. ಆದರೆ ಇದಕ್ಕೂ ಕೆಲವು ಅಪವಾದಗಳಾದವ. ಮೊದಲನೇ ಅಪವಾದ, ಒಂದು ವೇಳೆ ಪ್ರಸ್ತಾಪಿತನು ನಿರ್ಧಾರಿತ ಸಮಯದೊಳಗೆ ಅದನ್ನು ನಿರಾಕರಿಸಿದಿಲ್ಲ ಅಂದರೆ, ನಾನು ಅದನ್ನು ಒಪ್ಪಿಕೊಂಡಿದ್ದೇನೆ ಅಂತ ಈ ರೀತಿಯಲ್ಲಿ ಒಪ್ಪಿಕೊಂಡಿದ್ದರೆ ಅಂತ ಸಂದರ್ಭದಲ್ಲಿ ಅವನು ಆ ಸಮಯದೊಳಗೆ ಏನೋ ಮೌನವಾಗಿ ಇದ್ದರೆ ಅಂತಕ್ಕೆ ಸ್ವೀಕೃತಿ ಅಂತ ಭಾವಿಸಲಾಗುತ್ತದೆ. 2ನೇ ಅಪವಾದ, ಒಂದು ವೇಳೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಏನಾದರೂ ರೂಢಿ ಪರಂಪರೆ ಇದ್ದರೆ ಅಂತ ಸಂದರ್ಭದಲ್ಲಿ ಕೂಡ ಮೌನವಾಗಿರುವುದು ಸ್ವೀಕೃತಿ ಆಗುತ್ತದೆ ಅಂತ ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್ ಈಸ್ 10ನೇ ಪಾಯಿಂಟು, ಸ್ವೀಕೃತಿಯು ಪ್ರಸ್ತಾಪಿತನಿಂದಲೇ ಆಗಿರಬೇಕು. ಇದಕ್ಕೂ ಒಂದು ಫೇಮಸ್ ಕೇಸ್ ಇದೆ, ಬೋಲ್ಟನ್ ವರ್ಸಸ್ ಜೋನ್ಸ್ ಅಂತ 1857 ಪ್ರಕರಣ. 11ನೇ ಪಾಯಿಂಟು, ಕೇವಲ ಪ್ರಶ್ನೆಗೆ ಉತ್ತರ ನೀಡಿದರೆ ಅದು ಪ್ರಸ್ತಾಪವು ಆಗೋದಿಲ್ಲ ಮತ್ತು ಸ್ವೀಕೃತಿಯು ಆಗುವುದಿಲ್ಲ. ಅಂಡ್ ಲಾಸ್ಟ್ ಒನ್ ಪಾಯಿಂಟ್ ಈಸ್, ಪ್ರಸ್ತಾಪದ ಮಾಹಿತಿ ಇಲ್ಲದೆ ಸ್ವೀಕೃತಿ ಕೊಡುವುದಕ್ಕೆ ಆಗುವುದಿಲ್ಲ. ಇದಕ್ಕೆ ಒಂದು ಫೇಮಸ್ ಕೇಸ್ ಲಾಸ್ ಇದೆ, ದಟ್ ಈಸ್ ಲಾಲ್ಮ್ಯಾನ್ ಶುಕ್ಲಾ ವರ್ಸಸ್ ಗೌರಿ ದತ್. ಸೊ ಈ ರೀತಿಯಲ್ಲಿ ಒಂದು ಊರ್ಜಿತ ಸ್ವೀಕೃತಿ ಆಗಬೇಕಾದರೆ ಅದಕ್ಕೆ ಇಷ್ಟೆಲ್ಲಾ ಕಾನೂನಾತ್ಮಕ ನಿಯಮಗಳು ನಾವಿಲ್ಲಿ ನೋಡಬೇಕಾಗುತ್ತದೆ. ಸೊ ಹಾಗಾಗಿ ಈ ನಿಯಮಗಳನ್ನು ನಾವು ಈಗ ಒಂದು ವಿಶ್ಲೇಷಣೆ ಮಾಡೋಣ. ಇದೇ ತರಹದ ವಿಡಿಯೋಗಳು ಬೇಕಾದರೆ ನನ್ನ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. So as we discuss over here, the first and most important legal rules for the valid acceptance is, that is, acceptance must be absolute and unqualified. Section 7 of the Indian Contract Act speaks about this. Section 7 says, acceptance must be absolute and unqualified, and acceptance should be whole of the offer. The offeree cannot accept a part of its terms and which are favorable to him and reject the rest of this. Therefore, such acceptance is another kind of a counterproposal if he has to so. Therefore, the acceptance must be accept wholly, not partly. ಕನ್ನಡದಲ್ಲಿ ಹೇಳಬೇಕಾದರೆ, ಸ್ವೀಕೃತಿಯು ಪರಿಪೂರ್ಣವಾಗಿ ಅದನ್ನ ಸ್ವೀಕರಿಸಬೇಕು. ಸ್ವೀಕೃತಿಯು ಪರಿಪೂರ್ಣ ಮತ್ತು ಷರತ್ತುರಹಿತವಾಗಿರಬೇಕು. ಯಾರು ಒಂದು ಪ್ರಸ್ತಾಪಕಕ್ಕೆ ತಮ್ಮ ಸ್ವೀಕೃತಿಯನ್ನು ನೀಡುತ್ತಾ ಇದ್ದಾರೆ, ಸ್ವೀಕೃತಿ ನೀಡುವನು ಆ ಸ್ವೀಕೃತಿ ಹೇಗೆ ಕೊಟ್ಟಿರಬೇಕು? ಪರಿಪೂರ್ಣವಾಗಿ ಮತ್ತು ಷರತ್ತುರಹಿತವಾಗಿ ನೀಡಿರಬೇಕು. ಒಂದು ವೇಳೆ ನೀವು ಕೊಡ್ತಕ್ಕಂಥ ಸ್ವೀಕೃತಿಯಲ್ಲಿ ಏನಾದರೂ ಷರತ್ತುಗಳು ಹಾಕಿ ನೀವು ಸ್ವೀಕೃತಿ ಕೊಟ್ಟಿದ್ದರೆ ಅದು ಸ್ವೀಕೃತಿ ಅಲ್ಲ. ಪ್ರಸ್ತಾಪ ಅವನು ಹೇಗೆ ಮಾಡಿದ್ದಾನೆ ಅದೇ ರೀತಿಯಲ್ಲಿ ನೀವು ಸ್ವೀಕೃತಿ ಕೊಡಬೇಕು. ಉದಾಹರಣೆಗಾಗಿ, ಒಂದು ವೇಳೆ ಏನು ಬೀನಿಗೆ ಪ್ರಸ್ತಾಪ ಮಾಡಿದ್ದಾನೆ, ನನ್ನ ಹತ್ರ ಒಂದು ಬೈಕು ಮತ್ತು ಒಂದು ಕಾರು ಇದೆ, ಎರಡು ಕೂಡಿ ನಾನು ಏನ್ ಮಾಡ್ತಾ ಇದ್ದೀನಿ, 3 ಲಕ್ಷಕ್ಕೆ ಮಾರ್ತಾ ಇದ್ದೀನಿ, ತಗೋತೀಯಾ ಅಂತ ಈ ರೀತಿಯಲ್ಲಿ ಪ್ರಸ್ತಾಪ ಕೊಟ್ಟಿದ್ದಾರೆ. ಈಗ ಸ್ವೀಕೃತಿ ಕೊಡುವನು ಅವನಿಗೆ ಕಾರ್ ಲೈಕ್ ಆಗಿದೆ, ಬೈಕ್ ಲೈಕ್ ಆಗಿಲ್ಲ. ಆವಾಗ ಇಲ್ಲ, ನಾ ಕಾರ್ ಅಷ್ಟೇ ತಗೋತೀನಿ, ನಾನು ಬೈಕ್ ತಗೋದಿಲ್ಲ, ಬರೀ ಕಾರ್ ತಗೋತೀನಿ ಅಂತ ಈ ರೀತಿಯಲ್ಲಿ ಸ್ವೀಕೃತಿ ಕೊಟ್ಟರೆ ಅದು ಸ್ವೀಕೃತಿ ಆಗೋದಿಲ್ಲ. ಸ್ವೀಕೃತಿ ಹೇಗಿರ್ಬೇಕ್ರಿ? ಪರಿಪೂರ್ಣವಾಗಿರ್ಬೇಕು. ಏನು ಪ್ರಸ್ತಾಪ ಕೊಟ್ಟನ ಇಡೀ ಪ್ರಸ್ತಾಪಕ್ಕೆ ನೀವು ಸ್ವೀಕೃತಿ ಕೊಡಬೇಕು. ಬರೀ ಕಾರಿಗೆ ಕೊಟ್ಟಿ ಬೈಕ್ ಕೊಟ್ಟಿಲ್ಲ ಅಂದರೆ ಅಂತ ಸ್ವೀಕೃತಿ ಆಗುವುದಿಲ್ಲ. ಸೊ ಅದಕ್ಕಾಗಿ ಸ್ವೀಕೃತಿಯು ಪರಿಪೂರ್ಣವಾಗಿರಬೇಕು.
ಮತ್ತು ಸ್ವೀಕೃತಿ ಷರತ್ತು ರಹಿತವಾಗಿರಬೇಕು. ನೀವು ಸ್ವೀಕೃತಿ ಕೊಡುವಾಗ ನೀವು ಕಡೆಯಿಂದ ಯಾವುದೇ ರೀತಿಯಲ್ಲಿ ಷರತ್ತು ಹಾಕಂಗಿಲ್ಲ. ಅವನು ಕಾರು ಮತ್ತು ಬೈಕ್ ಎರಡೂ ಕೂಡಿ 3 ಲಕ್ಷಕ್ಕೆ ನಿಮಗೆ ಮಾರಾಟ ಮಾಡ್ತಾ ಇದ್ದಂದರೆ ನೀವು ಕಾರು ಮತ್ತು ಬೈಕ್ ಮೂರಿ ಕೂಡಿನ ಅದನ್ನು ಸ್ವೀಕೃತಿ ಕೊಡಬೇಕು. ಅದಕ್ಕೆ ನೀವು ಮತ್ತೆ ಏನಾದ್ರೂ ಕಂಡೀಷನ್ ಹಾಕಿದರೆ, ಷರತ್ತುಗಳು ಹಾಕಿ ಸ್ವೀಕೃತಿ ಕೊಟ್ಟಿದ್ರೆ ಅದು ಸ್ವೀಕೃತಿ ಆಗೋದಿಲ್ಲ. ಉದಾಹರಣೆಗಾಗಿ ಆಯ್ತ್ರಿ, ನಾನು ನಿಮ್ಮ ಕಾರು ಮತ್ತು ಬೈಕ್ ತಗೋತೀನಿ, ಆದರೆ ನೀವು ಏನ್ ಮಾಡ್ರಿ, ನನ್ನ ಹತ್ರ ಒಂದು ಬೈಕ್ ಇದೆ, ಆ ಬೈಕ್ ನೀವು ತಗೋರಿ ಅಂತ ಈ ರೀತಿಯಲ್ಲಿ ನೀವು ಸ್ವೀಕೃತಿ ಕಂಡೀಷನ್ ಹಾಕಿ ಸ್ವೀಕೃತಿ ಕೊಟ್ಟಿದರೆ ಅಂತ ಸ್ವೀಕೃತಿ ಆಗುವುದಿಲ್ಲ ಅಂತ ನಾವು ಇಲ್ಲಿ ನೋಡಬಹುದು. ಸೊ ಅದಕ್ಕಾಗಿ ಈ ಒಂದು ಪಾಯಿಂಟ್ಗೆ ಸಂಬಂಧಪಟ್ಟಂತ ಒಂದು ಫೇಮಸ್ ಕೇಸ್ ಲಾಸ್ ಇದೆ. ಆ ಕೇಸ್ ಲಾಸ್ ನಾವು ಇಲ್ಲಿ ವಿಶ್ಲೇಷಣೆ ಮಾಡಲೇಬೇಕು. ಪ್ರಕರಣದ ಹೆಸರು ಹೆಡ್ ವರ್ಸಸ್ ರೇಂಚ್ ಅಂತ 1814 ನಿರ್ಧರಿಸಿದ ಒಂದು ಮಹತ್ವದ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗಿರುತ್ತದೆ ಅಂದರೆ, ಈ ಪ್ರಕರಣದಲ್ಲಿ ವ್ರೆಂಚು ತಮ್ಮ ಒಂದು ಹೊಲವನ್ನು 1000 ರೂಪಾಯಿ ಮಾರುವುದಕ್ಕಾಗಿ ಹೆಡ್ನಿಗೆ ಒಂದು ಪ್ರಸ್ತಾಪವನ್ನು ಮಾಡಿರುತ್ತಾನೆ. ಆ ಪ್ರಸ್ತಾಪಕಕ್ಕೆ ಅವನು ಸ್ವೀಕೃತಿ ಕೊಡಬೇಕಾದ್ರೆ ಒಂದು ಪತ್ರ ಬರೀತಾರೆ, ಇದಕ್ಕೆ ನಾವು 950ಗೆ ತಗೋತೀನಿ ಅಂತ ರೀತಿಯಲ್ಲಿ ರೇಂಚು ಅದನ್ನು ಈಗ ಕೊಡೋದಕ್ಕೆ ನಿರಾಕರಿಸುತ್ತಾನೆ. ಅದಕ್ಕಾಗಿ ಹೆಡ್ ಅನ್ನು ಅವನ ವಿರುದ್ಧ ದಾವೆ ಹೂಡಿ ನನಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಈ ರೀತಿಯಲ್ಲಿ ದಾವೆ ಹೂಡುತ್ತಾರೆ. ಅದಕ್ಕಾಗಿ ಪ್ರಕರಣದ ಹೆಸರೇನಾಯ್ತು, ಹೆಡ್ ವರ್ಸಸ್ ರೇಂಚ್ ಅಂತ. ಈಗ ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ ಏನ್ ತೀರ್ಪು ಕೊಡ್ತಂದ್ರೆ, ಹೆಡ್ ಅವರು ಈ ರೀತಿಯಲ್ಲಿ ನನ್ನ 1000 ರೂಪಾಯಿಗೆ ನಾನು ಒಪ್ಕೊಂಡಿದ್ದೀನಿ, ಸ್ವೀಕೃತಿ ಕೊಟ್ಟಿನಂತ ಈ ರೀತಿಯಲ್ಲಿ ಪ್ರೂವ್ ಆಗಕ್ಕೆ ಸಾಧ್ಯವಾಗಿಲ್ಲ. ಯಾಕಂದರೆ ಯಾವಾಗ ಫಸ್ಟ್ ಟೈಮ್ ಅವರು ತನ್ನ ಪ್ರಸ್ತಾಪ ಮಾಡಿದಾಗ ಅದು 1000 ರೂಪಾಯಿಗೆ ನೀ ಖರೀದಿ ಮಾಡ್ತೀಯಾ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅವನು ಅದನ್ನು ಸ್ವೀಕಾರ ಮಾಡಿಲ್ಲ. ಅದು 950ಗೆ ತಗೋತೀನಿ ಅಂತ ಈ ರೀತಿಯಲ್ಲಿ ಕೌಂಟರ್ ಆಫರ್ ಮಾಡಿದ್ರು, ಅದನ್ನು ಪ್ರತಿ ಪ್ರಸ್ತಾಪ ಮಾಡಿದ್ರು. ಇದರ ಅರ್ಥ ನೀವು ಅಲ್ಲಿ ಒಂದು ಷರತ್ತು ಹಾಕಿರಿ, ಒಂದು ಕಂಡೀಷನ್ ಹಾಕಿರಿ, 950ಗೆ ತಗೋತೀನಿ ನೋಡಿ ಅಂತ ಈ ರೀತಿಯಲ್ಲಿ ಒಂದು ಷರತ್ತನ್ನು ಮೆನ್ಷನ್ ಮಾಡಿರಿ. ಸೊ ಹಾಗಾಗಿ ಇಲ್ಲಿ ಯಾವಾಗ ನೀವು ಅದನ್ನು ಷರತ್ತು ಹಾಕಿದಿರಿ ಆವಾಗ ನೀವು ಕೌಂಟರ್ ಆಫರ್ ಮಾಡಿದಾಗಾಯ್ತು. ನೀವು ಕೌಂಟರ್ ಆಫರ್ ಮಾಡಿದ ತಕ್ಷಣ ಮೊದಲಿನ ಆಫರ್ ಕೊನೆಗೊಳ್ತು, ಅದು ಲ್ಯಾಪ್ಸ್ ಆಯ್ತು. ಸೊ ಹಾಗಾಗಿ ಆಮೇಲೆ ನಾನು 1000 ರೂಪಾಯಿ ಕೊಡ್ತೀನಿ ಅಂತ ಅಂದ್ರೂ ಸಹ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಮುಂದುವರೆಯೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹೆಡ್ ಯಾವುದೇ ಕಾರಣಕ್ಕಾಗಿ ಆ ಒಂದು ಕರಾರವನ್ನು ಆಗಿದೆ ಅಥವಾ ಅದು ಊರ್ಜಿತ ಸ್ವೀಕೃತಿ ಆಗಿದೆ ಅಂತೂ ಹೇಳಕ್ಕೆ ಬರೋದಿಲ್ಲ. ಮಾನ್ಯ ನ್ಯಾಯಾಲಯ ಇಲ್ಲಿ ಸ್ಪಷ್ಟವಾಗಿ ತೀರ್ಮಾನ ಕೊಟ್ಟಿತ್ತು. ಏನಂತಂದ್ರೆ ಇಲ್ಲಿ ಹೆಡ್ ಮತ್ತು ರೇಂಚ್ ನಡುವೆ ಸ್ವೀಕೃತಿ ಆಗಿಲ್ಲ. Next point is that is acceptance must be communicated to the offerer. So here, as we know, the communication of offer and acceptance is very important too. So here, for a valid acceptance, the acceptance must be communicated to the offerer, and the communication of acceptance may be express or implied. As we know, mere mental acceptance is not a valid acceptance. That's why it is one of the essential ingredients we can say. So another thing is, but if the offer is general, there is no need of communication of acceptance. We have to know that. For this, another important case law is there, that is Feldhaus versus Bentley. ಕನ್ನಡದಲ್ಲಿ ಹೇಳಬೇಕಾದರೆ acceptance must be communicated to the offeree ಎಂದರೆ ಸ್ವೀಕೃತಿಯ ಸಂವಹನೆಯು ಪ್ರಸ್ತಾಪಕನಿಗೆ ಆಗಿರಬೇಕು. ಅಂದರೆ ನೀವು ಕೊಟ್ಟಿರುವ ಸ್ವೀಕೃತಿ ಪ್ರಸ್ತಾಪಕನಿಗೆ ಸಂವಹನೆ ಆಗಿರಬೇಕು, ಅವನಿಗೆ ಗಮನಕ್ಕೆ ಬಂದಿರಬೇಕು, ಅವನಿಗೆ ಮುಟ್ಟಿರಬೇಕು, ನೀವು ಹೇಳಿದ ಅವನಿಗೆ ತಿಳಿದಿರಬೇಕು ಅಂತ ಒಂದು ಷರತ್ತು. ಅಂದರೆ ನಿಮ್ಮ ಸ್ವೀಕೃತಿಯು ಊರ್ಜಿತ ಸ್ವೀಕೃತಿ ಆಗ್ಬೇಕಾದ್ರೆ ನೀವು ಕೊಟ್ಟಿದ್ದ ಸ್ವೀಕೃತಿಯ ಸಂವಹನೆ ಪ್ರಸ್ತಾಪಕನಿಗೆ ಆಗಿರಬೇಕು. ಅಂದರೆ ಯಾರ ಪ್ರಸ್ತಾಪ ಮಾಡಿದಾರಲ್ಲ ಅವನಿಗೆ ನಾ ಸ್ವೀಕೃತಿ ಕೊಟ್ಟಿದ್ದೀನಿ ಅಂತ ಅವನಿಗೆ ಗಮನಕ್ಕೆ ಬಂದಿರಬೇಕು, ಅವನಿಗೆ ಸಂವಹನೆ ಆಗಿರಬೇಕು, ಅದಕ್ಕೆ ಕಮ್ಯುನಿಕೇಟ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಫೆಲ್ದಾಸ್ ವರ್ಸಸ್ ಬಿಂಡ್ಲೆ ಅಂತ ಒಂದು ಫೇಮಸ್ ಪ್ರಕರಣ, ಇದು 1867 ನಿರ್ಧರಿಸಿದ ಒಂದು ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗಿರುತ್ತದೆ ಅಂತಂದರೆ, ಸೊ ಇನ್ ದಿಸ್ ಕೇಸ್ Paul Feldhaus is a builder who lived in London. He wanted to a horse from his nephew. John Feldhaus, after a letter from the nephew, uncle replied saying that if I hear no more about him, I consider the horse mine at rupees
30 pound. The nephew didn't reply the letter, but told the auctioneer that William Bindley not to sell the horse, but that auctioneer, Mr. William Bindley, sold his horse. Now the uncle Paul filed a case against the Bindley. Now the question is whether the uncle is have a right to take back the horse from auctioneer Bindley. ಕನ್ನಡದಲ್ಲಿ ಹೇಳಬೇಕಾದರೆ ಫೆಲ್ದೌಸ್ ವರ್ಸಸ್ ಬಿಂಡ್ಲೆ ಎನ್ನುವ ಇದು ಒಂದು ಪ್ರಮುಖವಾದ ಪ್ರಕರಣವಾಗಿದೆ. ಈ ಪ್ರಕರಣದಲ್ಲಿ ಪೌಲ್ ಫೆಲ್ದೌಸ್ ಎನ್ನುವರು ಒಬ್ಬ ಬಿಲ್ಡರ್ ಆಗಿರುತ್ತಾನೆ ಮತ್ತು ಅವನು ತನ್ನ ಹಳೆಯನ ಕಡೆಯಿಂದ ಒಂದು ಕುದುರೆಯನ್ನು ಖರೀದಿಸುಗೋಸ್ಕರ ಒಂದು ಪ್ರಸ್ತಾಪವನ್ನು ಮಾಡಿರುತ್ತಾನೆ. ಪ್ರಸ್ತಾಪದಲ್ಲಿ ಅವನು ಈ ರೀತಿಯಲ್ಲಿ ಹೇಳಿರುತ್ತಾನೆ, ನನಗೆ ನಿನ್ನ ಹತ್ರ ಇರ್ತಕ್ಕಂಥ ಈ ಕುದುರೆ ಬೇಕು, ಇದನ್ನು ನೀನು ನನಗೆ ಕೊಡಬೇಕು ಅಂತ. ಸೊ ಈ ರೀತಿಯಲ್ಲಿ ಪತ್ರ ಬರೆದಾಗ ಅವನು ಹಳೆಯ ಈ ಪತ್ರವನ್ನು ಓದುತ್ತಾನೆ, ಆದರೆ ತನ್ನ ಅಂಕಲಿಗೆ ಯಾವುದೇ ರೀತಿಯಲ್ಲಿ ಸ್ವೀಕೃತಿಯನ್ನು ನೀಡಿರುವುದಿಲ್ಲ. ಆದರೆ ಅವನು ಈ ಒಂದು ಎಲ್ಲ ತನ್ನ ಹೊಲ ಪ್ರಾಪರ್ಟಿಯನ್ನು ಆಕ್ಷನ್ ಮಾಡೋದಕ್ಕೋಸ್ಕರ ಒಬ್ಬ ಆಕ್ಷನರಿಗೆ ಅಂದರೆ ಹರಾಜು ಮಾಡೋವನಿಗೆ ನೇಮಕ ಮಾಡಿರ್ತಾನಲ್ಲ, ಅವನಿಗೆ ಈ ಮಾತನ್ನು ಹೇಳುತ್ತಾನೆ, ನೀ ಎಲ್ಲ ನನ್ನ ಹೊಲ ಏನೇನದಾವೆ ಆಕ್ಷನ್ ಮಾಡು, ಆದರೆ ಈ ಒಂದು ಕುದುರೆಯನ್ನು ಆಕ್ಷನ್ ಮಾಡಬೇಡ, ಯಾಕಂದರೆ ಅದು ನಮ್ಮ ಅಂಕಲಿಗೆ ಗೋಸ್ಕರ ಬೇಕಾಗಿದೆ ಅಂತ ಈ ರೀತಿಯಲ್ಲಿ ಆಕ್ಷನರಿಗೆ ಹೇಳಿರುತ್ತಾನೆ. ಆದರೆ ಆ ಆಕ್ಷನಿಯರ್ ಅಂದರೆ ಬಿಂಡ್ಲೆಯಲ್ಲಿ ಆಕ್ಷನರ್ ಇದ್ದಾನೆ, ಹರಾಜು ಮಾಡುವವನು. ಸೊ ಆ ಆಕ್ಷನಿಯರಿಗೆ ಆ ರೀತಿ ಹೇಳಿದ್ರೂ ಸಹ ಅವನು ಆ ಕುದುರೆಯನ್ನು ಇನ್ನೊಬ್ಬನಿಗೆ ಮಾರಾಟ ಮಾಡಿರುತ್ತಾನೆ. ತದನಂತರ ಫೆಲ್ದೌಸ್ ಅವರು ಆ ಆಕ್ಷನರ್ ಮೇಲೆ, ಬಿಂಡ್ಲೆ ಮೇಲೆ ದಾವೆ ಹೂಡ್ತಾನೆ. ಆ ಕುದುರೆಗೆ ನಾನು ನನ್ನ ಹಳೆಯನ ಕಡೆಯಿಂದ ಖರೀದಿ ಮಾಡೋದಕ್ಕೆ ಕಾಂಟ್ರಾಕ್ಟ್ ಆಗಿತ್ತು, ಹಾಗಾಗಿ ಆ ಕುದುರೆ ನನಗೆ ವಾಪಸ್ ಕೊಡಬೇಕು ಅಂತ ಈ ರೀತಿಯಲ್ಲಿ ದಾವೆಯನ್ನು ಹೂಡಿರುತ್ತಾನೆ. ಈಗ ಇಲ್ಲಿ ನ್ಯಾಯಾಲಯ ಮುಂದೆ ಪ್ರಶ್ನೆ ಏನಂತಂದರೆ, ಫೆಲ್ದೌಸು ಮತ್ತು ಬಿಂಡ್ಲೆ ನಡುವೆ ಕಾಂಟ್ರಾಕ್ಟ್ ಆಗಿತ್ತೋ ಇಲ್ಲ? ಹೌದು. ಸೊ ಒಂದು ವೇಳೆ ಕಾಂಟ್ರಾಕ್ಟ್ ಆಗಿದ್ದರೆ ಬಿಂಡ್ಲೆ ಅವರು ಆ ಹಾರ್ಸನ್ನು ಫೆಲ್ದೌಸಿಗೆ ಕೊಡಬೇಕು. ಒಂದು ವೇಳೆ ಕಾಂಟ್ರಾಕ್ಟ್ ಆಗಿಲ್ಲ ಅಂದರೆ ಕೊಡೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನ್ಯಾಯಾಲಯ ಎಲ್ಲ ವಿವಾದಾಂಶಗಳನ್ನು ಪರಿಶೀಲಿಸಿದಾಗ ಏನು ಗಮನಕ್ಕೆ ಬಂತಂತಂದರೆ, ಇಲ್ಲಿ ಬಿಂಡ್ಲೆ ಅವರು ಫೆಲ್ದೌಸಿಗೆ ಯಾವುದೇ ಕುದುರೆ ಕೊಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಫೆಲ್ದೌಸ್ ಮತ್ತು ಬಿಂಡ್ಲೆ ನಡುವೆ ಯಾವುದೋ ಕಾಂಟ್ರಾಕ್ಟ್ ಆಗಿಲ್ಲ, ಒಂದು ಮಾತು. ಎರಡನೇದು, ಫೆಲ್ದೌಸು ತನ್ನ ಹಳೆಯನಿಗೆ ಈ ಒಂದು ಪ್ರಸ್ತಾಪ ಪತ್ರದ ಮುಖಾಂತರ ಮಾಡಿರ್ತಾನೆ, ಆದರೆ ಹಳೆಯ ಆ ಒಂದು ಪತ್ರಕ್ಕೆ ಉತ್ತರನೇ ಕೊಟ್ಟಿಲ್ಲ. ಹಿ ಹ್ಯಾಸ್ ನಾಟ್ ರಿಪ್ಲೈಡ್, ಸ್ವೀಕೃತಿನೇ ಕೊಟ್ಟಿಲ್ಲ. ಮನಸ್ಸಿನಲ್ಲಿ ಅನ್ಕೊಂಡಿದ್ದಾನೆ, ಮೆಂಟಲ್ ಅಕ್ಸೆಪ್ಟೆನ್ಸ್ ಈಸ್ ದೇರ್, ಮೆಂಟಲಿ ಹಿ ಹ್ಯಾಸ್ accepted, ಬಟ್ ಆ್ಯಕ್ಚುಲಿ ಹಿ ಹ್ಯಾಸ್ ನಾಟ್ accepted ದಿ ಆಫರ್. ಹೌದಲ್ಲ? ಹಾಗಾಗಿ ಮನಸ್ಸಿನಲ್ಲಿ ನೀವು ಸ್ವೀಕೃತಿ ಕೊಟ್ಟದೇ ಸಾಲದು, ಆ ಸ್ವೀಕೃತಿ ನೀವು ನೇರವಾಗಿ ಪ್ರಸ್ತಾಪಕನಿಗೆ ಕೊಟ್ಟಿರಬೇಕು. ಸೊ ಹಾಗಾಗಿ ಇಲ್ಲಿ ಅಂಕಲ್ ಫೆಲ್ದೌಸು ಯಾವುದೇ ರೀತಿಯಲ್ಲಿ ಜಯಶಾಲಿ ಆಗೋದಿಲ್ಲ ಅನ್ನೋದನ್ನು ಈ ಒಂದು ಫೆಲ್ದೌಸ್ ವರ್ಸಸ್ ಬಿಂಡ್ಲೆ ಪ್ರಕರಣದಲ್ಲಿ ನಾವು ಇಲ್ಲಿ ನೋಡಬಹುದು. ಮ್ಯಾನರ್ ಆರ್ ಮೋಡ್ ಆಫ್ acceptance. If the offerer prescribed a mode of acceptance, acceptance must be given according to that mode prescribed. If the offerer has not prescribed any mode of the acceptance, then the acceptance must be given in a usual and reasonable mode. If the acceptance is not accepted in the prescribed manner, the offerer may within a reasonable time give a notice to the offeree. If the offer keeps quiet, the acceptance deemed to be have accepted.
ಕನ್ನಡದಲ್ಲಿ ಹೇಳ್ಬೇಕಾದರೆ ಸ್ವೀಕೃತಿಯ ವಿಧ ಅಥವಾ ರೀತಿ ಹೇಗೆ ಇರಬೇಕು ಅನ್ನೋದರ ಬಗ್ಗೆ ಹೇಳುತ್ತದೆ. ನೀವು ಸ್ವೀಕೃತಿ ಮನಸ್ಸಿಗೆ ಬಂದಾಗ ಕೊಡಕ್ಕಾಗಲ್ಲ, ಅದಕ್ಕೊಂದು ವಿಧಿ ಇದೆ. ಒಂದು ವೇಳೆ ಪ್ರಸ್ತಾಪ ಮಾಡುವನು ಯಾವ ರೀತಿಯಲ್ಲಿ ಸ್ವೀಕೃತಿ ಕೊಡಬೇಕು ಅನ್ನೋದು ಒಂದು ರೀತಿ ಅಥವಾ ಒಂದು ಪದ್ಧತಿಯನ್ನು ಅವನು ಮೆನ್ಷನ್ ಮಾಡಿದರೆ, ಅದನ್ನು ಹೇಳಿದರೆ ಅದೇ ರೀತಿಯಲ್ಲಿ ನಿಮ್ಮ ಸ್ವೀಕೃತಿಯನ್ನು ಇರಬೇಕು. ಯಾವ ರೀತಿಯಲ್ಲಿ ಸ್ವೀಕೃತಿ ಕೊಡು ಅಂತ ಹೇಳಿದಾನೆ ಅದೇ ರೀತಿಯಲ್ಲಿ. ಯಾವ ರೀತಿಯಲ್ಲಿ ಅಂದ್ರೆ, ಒಂದು ವೇಳೆ ನಾನು ಈ ರೀತಿಯಲ್ಲಿ ಒಂದು ಪತ್ರ ಬರೆದು ನಿಮಗೆ ಒಂದು ಪ್ರಸ್ತಾಪ ಮಾಡಿದ್ದೇನೆ, ಆದರೆ ಈ ಪ್ರಸ್ತಾಪಕ ಸ್ವೀಕೃತಿ ನೀವು ಸ್ಪೀಡ್ ಪೋಸ್ಟ್ ಮುಖಾಂತರನೇ ಮಾಡಬೇಕು ಅಂತ ಒಂದು ವೇಳೆ ನಾನು ಈ ರೀತಿಯಲ್ಲಿ ಪ್ರಸ್ತಾಪದಲ್ಲಿ ಮೆನ್ಷನ್ ಮಾಡಿದಾಗ, ಅವಾಗ ನೀವು ಸ್ಪೀಡ್ ಪೋಸ್ಟ್ ಲಿಂದಲೇ ಅದನ್ನ ಮಾಡಬೇಕಾಗುತ್ತದೆ. ಯಾಕಂದ್ರೆ ಅವನು ಹಾಗೆ ಮ್ಯಾನರ್ ಅಂಡ್ ಮೋಡ್ ಅನ್ನು ಹೇಳಿದ್ದಾನೆ, ಯಾವ ರೀತಿಯಲ್ಲಿ ಮತ್ತು ಯಾವ ಪದ್ಧತಿಯಲ್ಲಿ ಸ್ವೀಕೃತಿ ಕೊಡಬೇಕಂತ ಮೆನ್ಷನ್ ಮಾಡಿದಾಗೆ ಅದೇ ರೀತಿಯಲ್ಲಿ ಕೊಡಬೇಕು. ಒಂದು ವೇಳೆ ಪ್ರಸ್ತಾಪಕನು ಯಾವುದೇ ರೀತಿಯಲ್ಲಿ ವಿಧ ಅಥವಾ ಮ್ಯಾನರ್ ಅಥವಾ ಮೋಡ್ ಅನ್ನು ಹೇಳಿಲ್ಲ, ಜಸ್ಟ್ ಪ್ರಸ್ತಾಪ ಮಾಡಿದ್ದಾನೆ, ಅಂತ ಸಂದರ್ಭದಲ್ಲಿ ಒಂದು ಸೂಕ್ತ ರೀತಿಯಲ್ಲಿ ಅಥವಾ ರೀಸನೇಬಲ್ ಅಂತ ಹೇಳ್ತೀವಿ, ಹೌದಲ್ಲ? ಸೊ ಆ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಯಾವ ಪ್ರಚಲಿತ ಇರುತ್ತದೆ ಅದೇ ರೀತಿಯಲ್ಲಿ ಅದನ್ನು ಮಾರ್ಕೆಟ್ ನಲ್ಲಿ ಅಥವಾ ಬಿಸ್ನೆಸ್ ನಲ್ಲಿ ಯಾವ ರೀತಿಯಲ್ಲಿ ಅದನ್ನು ಪ್ರಚಲಿತ ಇರುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಸ್ವೀಕೃತಿಯನ್ನು ಕೊಡಬೇಕು ಅಂತ ಹೇಳುತ್ತದೆ. ಮತ್ತದು ವಿಥಿನ್ ರೀಸನೇಬಲ್ ಟೈಮ್ ನಲ್ಲಿ ಕೂಡ ಕೊಡಬೇಕು ಅಂತ ಹೇಳುತ್ತದೆ. ಸೊ ಈ ರೀತಿಯಲ್ಲಿ ಸ್ವೀಕೃತಿ ಕೊಟ್ಟಾಗ ಮಾತ್ರ ನಿಮ್ಮ ಸ್ವೀಕೃತಿಯನ್ನು ಊರ್ಜಿತ ಸ್ವೀಕೃತಿ ಆಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಈಸ್ acceptance must be given within a reasonable time. Just I have discussed here. So another essentials of the valid acceptance is the acceptance must be given within a reasonable time. Again, if the time limit is specified, the acceptance must be given within a reasonable time. That time. If the time limit is not specified, the acceptance must be given within a reasonable time. Now again the question will be here, what is meant by reasonable time? So if in the offer the time mentioned, if the time is specifically mentioned, okay, we can understand within that you have to be accept that particular offer. If the offerer has not mentioned any time, at that time within which what time you have to be give the acceptance, that's why it says you have to be give the acceptance within the reasonable time. Now the question is, what is meant by reasonable time? So that reasonable time is differ from contract circumstances to circumstance. It's depend upon the nature of your business. If the in one circumstance the reasonable time is 1 day, another circumstance the reasonable time is 1 week, in another time it may be also 1 month or 6 months also. So it is totally depend upon the nature of contract. ಕನ್ನಡದಲ್ಲಿ ಹೇಳಬೇಕಾದರೆ ನಾಲ್ಕನೇ ಅವಶ್ಯಕ ನಿಯಮ ಏನು ಸ್ವೀಕೃತಿಗೆ ಸಂಬಂಧಪಟ್ಟಂತ ಅಂತಂದರೆ, ಸ್ವೀಕೃತಿಯು ಸೂಕ್ತ ಸಮಯದ ಒಳಗೆ ನೀಡಿರಬೇಕು. ಒಂದು ವೇಳೆ ಪ್ರಸ್ತಾಪಕನು ಪ್ರಸ್ತಾಪ ಮಾಡುವಾಗ ಒಂದು ಸೂಕ್ತ ಸಮಯ ಮೆನ್ಷನ್ ಮಾಡಿದ್ದಾರೆ, ನಾನು ಈ ರೀತಿ ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಇದಕ್ಕೆ ನಿಮ್ಮ ಸ್ವೀಕೃತಿ ಇಂಥ ಡೇಟ್ ಒಳಗಾಗಿ ಕೊಡಬೇಕು, ಈ ರೀತಿಯಲ್ಲಿ ಸೂಕ್ತ ಸಮಯವನ್ನು ಮೆನ್ಷನ್ ಮಾಡಿದರೆ ನೀವು ಆ ಸೂಕ್ತ ಸಮಯದ ಒಳಗಾಗಿ ಸ್ವೀಕೃತಿ ಕೊಡಬೇಕು. ಒಂದು ವೇಳೆ ಪ್ರಸ್ತಾಪ ಮಾಡುವನು ಯಾವುದೇ ರೀತಿಯಲ್ಲಿ ಸಮಯ ಮೆನ್ಷನ್ ಮಾಡಿಲ್ಲ, ಏನೋ ಹೇಳಿಲ್ಲ ಎಷ್ಟು ದಿನದೊಳಗಾಗಿ ಕೊಡಬೇಕಂತ, ಸ್ವೀಕೃತಿಯನ್ನು ಎಷ್ಟು ದಿನದೊಳಗೆ ಕೊಡಬೇಕಂತ, ಅಂತ ಸಂದರ್ಭದಲ್ಲಿ ಸೂಕ್ತ ಸಮಯದ ಒಳಗಾಗಿ ಅದನ್ನು ಸ್ವೀಕೃತಿ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಸೂಕ್ತ ಸಮಯ ಅಂದರೆ ಏನು ಅಂತಂದಾಗ, ಸೂಕ್ತ ಸಮಯ ರೀಸನೇಬಲ್ ಟೈಮ್ ಅಂತ ಹೇಳ್ತೇವೆ. ಆ ಸೂಕ್ತ ಸಮಯ ಅಥವಾ ರೀಸನೇಬಲ್ ಟೈಮು ನೀವು ಕರಾರು ಯಾವ ವಿಷಯದ ಮೇಲೆ ಮಾಡಿದರೆ ಆ ವಿಷಯ ತಕ್ಕಂತ ಅದು ಸೂಕ್ತ ಸಮಯ ವೇರಿ ಆಗತ್ತೆ. ಹೌದು, ಒಂದು ಸಂದರ್ಭದಲ್ಲಿ ಸೂಕ್ತ ಸಮಯ ಒಂದೇ ದಿನ ಇರಬಹುದು, ಇನ್ನೊಂದು ವಿಷಯದಲ್ಲಿ ಸೂಕ್ತ ಸಮಯ 1 ವಾರ ಇರಬಹುದು, ಅದೇ 1 ತಿಂಗಳು ಕೂಡ ಇರಬಹುದು, ಈವನ್ 1 ವರ್ಷ ಕೂಡ ಇರಬಹುದು. ಟೋಟಲಿ ಇಟ್ ಇಸ್ ಡಿಪೆಂಡ್ ಅಪಾನ್ ದಿ ನೇಚರ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳಬಹುದು. ಸೊ ಹಾಗಾಗಿ ಅಲ್ಲಿ ಅದನ್ನ ಸಂದರ್ಭ ತಕ್ಕಂತ ನಾವು ಅರ್ಥೈಸಬೇಕಾಗುತ್ತದೆ. ಸೊ ಅದಕ್ಕಾಗಿ ಇದಕ್ಕೆ ಒಂದು ಫೇಮಸ್ ಕೇಸ್ ಲಾಸ್ ಅನ್ನು ಬಂತು, ಅದರಲ್ಲಿ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಕರಣ ಹೆಸರು ರಾಮ್ಸ್ಗೇಟ್ ವಿಕ್ಟೋರಿಯಾ ಹೋಟೆಲ್ ಕಂಪನಿ ವರ್ಸಸ್ ಮಾಂಟೆಫ್ಲೇರ್ ಅಂತ ಒಂದು ಪ್ರಕರಣ. ರಾಮ್ಸ್ಗೇಟ್ ವಿಕ್ಟೋರಿಯಾ ಹೋಟೆಲ್ ಕಂಪನಿ ವರ್ಸಸ್ ಮಾಂಟೆಫ್ಲೋರ್ 1886. The brief fact of the case is that on June 8th, Montefiore offered to take a share in a Ramsgate company. He received a letter of acceptance on November 23rd. So here the
Ramsgate Victoria Hotel Company has given a acceptance not within a reasonable time, because here offer 8th June and they have approval or they have given acceptance in November. So 5 or 6 months difference is there. So then such type of acceptance is not valid acceptance. ಕನ್ನಡದಲ್ಲಿ ಹೇಳಬೇಕಾದರೆ ರಾಮ್ಸ್ಗೇಟ್ ವಿಕ್ಟೋರಿಯಾ ಹೋಟೆಲ್ ಕಂಪನಿ ಮತ್ತು ಮಾಂಟೆಫ್ಲೇರ್ ಈ ಒಂದು ಪ್ರಕರಣದಲ್ಲಿ ಏನಾಗಿರುತ್ತದೆ ಅಂತಂದರೆ 8ನೇ ತಾರೀಕಿಗೆ ಮಾಂಟೆಫ್ಲೇರ್ ಅವರು ಒಂದು ರಾಮ್ಸ್ಗೇಟ್ ವಿಕ್ಟೋರಿಯಾ ಕಂಪನಿಯ ಶೇರ್ ಅನ್ನು ಖರೀದಿ ಮಾಡೋದಕ್ಕಾಗಿ ಒಂದು ಪತ್ರವನ್ನು ಬರೀತಾರೆ, ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ನಾನು ನಿಮ್ಮ ರಾಮ್ಸ್ಗೇಟ್ ಕಂಪನಿಯ ಹೋಟೆಲ್ ಕಂಪನಿ ಏನಿದೆ ಅಲ್ಲ ನಿಮ್ದು, ಅದರದ್ದು ಏನ್ ಮಾಡ್ತಾ ಇದ್ದೀನಿ, ಶೇರ್ ಅನ್ನು ಬೇಕು ನನಗಂತ ಒಂದು 8 ಜೂನ್ಗೆ ಒಂದು ಪತ್ರ ಬರೀತಾರೆ. ಆದರೆ ರಾಮ್ಸ್ಗೇಟ್ ವಿಕ್ಟೋರಿಯಾ ಹೋಟೆಲ್ ಕಂಪನಿದವರು ಅದಕ್ಕೆ ಸ್ವೀಕೃತಿ ಯಾವಾಗ ಕೊಡ್ತಾರ, November 23rd, 5-6 ತಿಂಗಳ ಆದ ನಂತರ ಕೊಡ್ತಾರ. ಸೊ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ ಏನ್ ಹೇಳ್ತಂದ್ರೆ, ರಾಮ್ಸ್ಗೇಟ್ ವಿಕ್ಟೋರಿಯಾ ಹೋಟೆಲ್ ಕಂಪನಿಯವರು ಕೊಡ್ತಕ್ಕಂಥ ಸ್ವೀಕೃತಿಯು ಊರ್ಜಿತ ಸ್ವೀಕೃತಿ ಅಲ್ಲ. ಯಾಕಂದ್ರೆ ಒಂದು ಸ್ವೀಕೃತಿ ನೀವು ಕೊಡಬೇಕಾದರೆ ಅದಕ್ಕೊಂದು ರೀಸನೇಬಲ್ ಟೈಮ್, ಸೂಕ್ತ ಸಮಯದ ಒಳಗಾಗಿ ಕೊಡಬೇಕು. 6 ತಿಂಗಳು ಬಿಟ್ಟು ನೀವು ಅದನ್ನು ಕೊಟ್ಟರೆ ಇದು 6 ತಿಂಗಳು ಈ ಒಂದು ಶೇರಿಗೆ ಖರೀದಿ ಮಾಡೋದಕ್ಕಾಗಿ ಸೂಕ್ತ ಸಮಯವಲ್ಲ. ಸೊ ಹಾಗಾಗಿ ಇಲ್ಲಿ ರಾಮ್ಸ್ಗೇಟ್ ವಿಕ್ಟೋರಿಯಾ ಹೋಟೆಲ್ ಕಂಪನಿಯವರು ಕೊಟ್ಟಿದಂತ ಸ್ವೀಕೃತಿ ಅಲ್ಲ ಅಂತ ಇಲ್ಲಿ ನ್ಯಾಯಾಲಯ ತೀರ್ಪು ಕೊಡ್ತು. ಈಗ next point is the acceptance must be made to offerer and not to any other person. See, this is a very, very important. So you have to be made your acceptance to the offerer only, not to any other person. So for this, there is a famous case law that is a Paul versus Lee. Paul versus Lee, 1908. In this case, the plaintiff applied for the headmastership of school and he was selected by the appointing authority, but the decision was not communicated to him. However, one of the member has informed him about the selection. Subsequently, the appointing authority cancelled its decision, and now the plaintiff filed suit against the school for the breach of contract. The court rejected the contentions of the plaintiff by saying that here the acceptance must be made to the offerer only. So in this case, the communication of acceptance is not made to the plaintiff. It has been made by the any other person. That's why here there is no proper acceptance. That's why he is not entitled to become a headmastership of that particular school. ಕನ್ನಡದಲ್ಲಿ ಹೇಳಬೇಕಾದರೆ ಪೌಲ್ ವರ್ಸಸ್ ಲೀ ಈ ಒಂದು ಪ್ರಕರಣದಲ್ಲಿ 1908ರಲ್ಲಿ ಈ ಒಂದು ಪ್ರಕರಣವನ್ನು ಬಂದಿತ್ತು. ಈ ಪ್ರಕರಣದಲ್ಲಿ ವಾದಿಯು ಒಂದು ಸ್ಕೂಲಿಗೆ ಹೆಡ್ ಮಾಸ್ಟರ್ ಹುದ್ದೆಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತಾನೆ ಮತ್ತು ಆ ಸ್ಕೂಲದ ಒಂದು ಸೆಲೆಕ್ಷನ್ ಬಾಡಿ ಏನಿರುತ್ತಲ್ಲ ಆ ಒಂದು ನೇಮಕಾತಿ ಅಧಿಕಾರಿಗಳು ಅವನಿಗೆ ಸೆಲೆಕ್ಷನ್ ಮಾಡಿರ್ತಾರೆ. ಸೆಲೆಕ್ಷನ್ ಮಾಡಿದಾಗ ಈ ಮಾಹಿತಿಯನ್ನು ಸ್ಕೂಲ್ದವರು ವಾದಿಗೆ ಕಮ್ಯುನಿಕೇಟ್ ಮಾಡಿರಲಿಲ್ಲ. ಆದರೆ ಅಮಾಂಗ್ ದಟ್ ಪರ್ಟಿಕ್ಯುಲರ್ ಬಾಡಿ ಒನ್ ಆಫ್ ದಿ ಪರ್ಸನ್ ಇನ್ಫಾರ್ಮ್ ಹಿಮ್, ಅಂದರೆ ಆ ಸೆಲೆಕ್ಷನ್ ಕಮಿಟಿನಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬರು ವೈಯಕ್ತಿಕವಾಗಿ ಪರ್ಸನಲ್ ಅವರಿಗೆ ಹೇಳ್ಬಿಡ್ತಾರೆ, ನೋಡಪ್ಪ ನಿನ್ ಸೆಲೆಕ್ಷನ್ ಆಗ್ಯದ ಹೆಡ್ ಮಾಸ್ಟರ್ಶಿಪ್ ಸಲುವಾಗಿ ನೀ ನಮ್ಮ ಇಂಥ ಸ್ಕೂಲಿಗೆ ನಮ್ಮ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿದಲ್ಲ ಅಂತ ಈ ರೀತಿಲಿ ಒಳಗಿನ ಮಾತನ್ನು ಅಲ್ಲಿ ಹೇಳ್ಬಿಟ್ಟಿರ್ತಾನೆ. ತದನಂತರ ಸೆಲೆಕ್ಷನ್ ಕಮಿಟಿದವ್ರು ಏನ್ ಮಾಡ್ತಾರ, ಈ ಒಂದು ನಿರ್ಣಯವನ್ನು ರದ್ದು ಮಾಡ್ತಾರ, ಅವರಿಗೆ ಕ್ಯಾನ್ಸಲ್ ಮಾಡ್ತಾರ, ಅಪಾಯಿಂಟ್ಮೆಂಟ್ ಅನ್ನು ಕ್ಯಾನ್ಸಲ್ ಮಾಡ್ತಾರ. ಸೊ ಅದಕ್ಕಾಗಿ ವಾದಿಯು ಸ್ಕೂಲ್ ವಿರುದ್ಧ ದಾವೆಯನ್ನು ಹೂಡಿರ್ತಾರೆ. ಈಗ ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಕೊಡ್ತಂತಂದ್ರೆ, ಈಗ ವಾದಿ ಮತ್ತು ಸ್ಕೂಲ್ ನಡುವೆ ಕಾಂಟ್ರಾಕ್ಟ್ ಆಗಿದೆಯೋ ಇಲ್ಲೋ ಅಂತ ನಾವು ಪರಿಗಣಿಸಬೇಕಾದರೆ, ಇಲ್ಲಿ ವಾದಿಯು ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿದಾಗ ಸ್ಕೂಲ್ದವರು ಅಪ್ಲಿಕೇಶನ್ಗೆ ಸ್ವೀಕೃತಿ ಕೊಡಬೇಕು. ಸ್ವೀಕೃತಿ ಕೊಟ್ಟಿದ ನಂತರ ಆ ಸ್ವೀಕೃತಿ ಯಾರಿಗೆ ಕೊಡಬೇಕು,
ಪ್ರಸ್ತಾಪಕನಿಗೆ ಕೊಡಬೇಕು. ಇನ್ನು ನಾವು ಸ್ವೀಕೃತಿ ಕೊಟ್ಟಿದ್ದೀವಿ ಅಂತ ಪ್ರಸ್ತಾಪಕನಿಗೆ ಹೇಳಬೇಕು ಹೊರತಾಗಿ ಬೇರೆಯವರು ಹೇಳಿರಬಾರದು. ಸೊ ಇಲ್ಲಿ ಪೌಲು ಯಾವುದೇ ಕಾರಣಕ್ಕೂ ಈ ದಾವಿಯನ್ನು ಗೆಲ್ಲುವುದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರಸ್ತಾಪಕನಿಗೆ ಸ್ವೀಕೃತಿ ಕೊಡಬೇಕಂತ ನಿಯಮ ಇದೆ. ಹಾಗಾಗಿ ಇಲ್ಲಿ ಅವರು ಸ್ವೀಕೃತಿ ಅವರಿಗೆ ಇನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಅವರಿಗೆ ಸ್ವೀಕೃತಿನೇ ಕೊಟ್ಟಿಲ್ಲ ಅಂದರೆ ಅವರು ಆ ಸ್ವೀಕೃತಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ವಾದಿಯು ಯಾವುದೇ ಕಾರಣಕ್ಕಾಗಿ ಇಲ್ಲಿ ಪರಿಹಾರ ಪಡೆಯೋಕೆ ಆಗೋದಿಲ್ಲ ಅಂತ ಹೇಳಬಹುದು. Another essential of the valid acceptance is the communication of acceptance must be made by the acceptor or his authorized agent. Means here the communication of acceptance must be made by acceptor only or his authorized agent. So the same case laws, that is Paul versus Lee, also we can refer here. In this case, the Lee is one of the member of that particular appointing authority and he has informed the regarding the appointment, that is a resolution whichever taken in the meeting. So now here Lee is not a authorized person to communicate that particular person. That's why here the communication of acceptance must be made by the acceptor or his authorized agent. ಕನ್ನಡದಲ್ಲಿ ಹೇಳಬೇಕಾದರೆ ಸ್ವೀಕೃತಿಯ ಇನ್ನೊಂದು ಮಹತ್ವದ ನಿಯಮ ಏನಂತಂದರೆ ಸ್ವೀಕೃತಿಯ ಸಂವಹನವು ಸ್ವೀಕೃತಿ ಕೊಡುವವನಿಂದಲೇ ಆಗಿರಬೇಕು ಅಥವಾ ಅವನ ನೇಮಿಸಲ್ಪಟ್ಟ ಕಾರ್ಯಭಾರಿಯಿಂದ ಆಗಿರಬೇಕು. ಸೊ ಇಲ್ಲಿ ಪೌಲ್ ವರ್ಸಸ್ ಲೀ ಈ ಒಂದು ಪ್ರಕರಣದಲ್ಲಿ ಲೀ ಈಸ್ ಒನ್ ಆಫ್ ದಿ ಮೆಂಬರ್ ಅಂತ ಹೇಳಿದೆ ನಾವು, ಹೌದಲ್ಲ? ಆ ಅಪಾಯಿಂಟಿಂಗ್ ಕಮಿಟಿಗೆ ಸಂಬಂಧಪಟ್ಟಂತಹ ಒಂದು ಮೆಂಬರ್ ಆಗಿದ್ದಾನೆ ಮತ್ತು ಅವನು ಆಸ್ ಅ ಮೆಂಬರ್ ಅಂತ ಅವ್ರಿಗೆ ಹೇಳಿಲ್ಲ, ಜಸ್ಟ್ ಸುಮ್ಮನೆ ಒಳಗಿಂದ ಮಾತಂತ ಆ ರೀತಿಯಲ್ಲಿ ಹೇಳಿದ್ದಾರೆ. ಅಥವಾ ಅಪಾಯಿಂಟಿಂಗ್ ಅಥಾರಿಟಿ ಈಸ್ ನಾಟ್ ಅಪಾಯಿಂಟೆಡ್ ಹಿಮ್ ಆಸ್ ಅನ್ ಏಜೆಂಟ್ ಅಂಡ್ ಟು ಇನ್ಫಾರ್ಮ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ದಟ್ಸ್ ವೈ, ಅದಕ್ಕಾಗಿ ಇಲ್ಲಿ ದೋ ಲೀ ಈಸ್ ಅ ಮೆಂಬರ್ ಆಫ್ ದಿ ಅಪಾಯಿಂಟಿಂಗ್ ಅಥಾರಿಟಿ, ಅವನೇ ಹೇಳಿದ್ರು ಸಹ ಅವನ ಏಜೆಂಟ್ನೂ ಅಲ್ಲ ಮತ್ತು ಅವನು ಎಕ್ಸೆಪ್ಟರ್ನೂ ಅಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತದೆ, ಅದು ಎಕ್ಸೆಪ್ಟರ್ಲಿಂದನೇ ಆಗಿರಬೇಕು ಮತ್ತು ಅವನ ಅಥರೈಸ್ಡ್ ಏಜೆಂಟ್ಲಿಂದ ಆಗಿರಬೇಕು. ಸೊ ಇಲ್ಲಿ ಎಕ್ಸೆಪ್ಟರ್ನೂ ಆಗೋದಿಲ್ಲ, ಯಾಕಂದ್ರೆ ಇಂಡಿವಿಜುವಲ್ ಈಸ್ ನಾಟ್ ಅ ಎಕ್ಸೆಪ್ಟರ್. ಹಿಯರ್ ಇನ್ ದಿಸ್ ಕೇಸ್ ದ ಹೋಲ್ ಕಮಿಟಿ ಈಸ್ ಟ್ರೀಟೆಡ್ ಆಸ್ ಅ acceptor, so that's whole committee is acceptor. ಅಂದ್ರೆ ಇಲ್ಲಿ ಕೇವಲ ಲೀ ಒಬ್ಬನೇ ಈ ರೀತಿಯಲ್ಲಿ ಹೇಳಿದರೆ ಅವನು ಸ್ವೀಕೃತಿ ಕೊಟ್ಟಿದ್ದಾನೆ ಅಂತ ಆಗೋದಿಲ್ಲ. ಯಾಕಂದ್ರೆ ಲೀ ಒಬ್ಬನೇ ಅದಕ್ಕ ಸ್ವೀಕೃತಿಕರ್ತ ಅಲ್ಲ ಅಥವಾ ಪ್ರಸ್ತಾಪಿತ ಅಲ್ಲ. ಹಾಗಾಗಿ ಸೊ ಇದು ಪ್ರಾಪರ್ ಸ್ವೀಕೃತಿ ಅಥವಾ ಕಾರಣಾತ್ಮಕ ಸ್ವೀಕೃತಿ ಆಗೋದಿಲ್ಲ ಅಂತ ಹೇಳಬಹುದು. ನೆಕ್ಸ್ಟ್ ಎಸೆನ್ಷಿಯಲ್ ಈಸ್ acceptance of offer is the acceptance of all terms and conditions ಅಂತ ಹೇಳ್ತೀವಿ. So while you are going to accept the offer, it means you are accepting all terms and conditions which is given under the offer. So it is a deemed, we can say. For example, if you are going to travel, the traveling agency given certain conditions. So automatically when we accept the offer of the traveling agency, it includes we are accepting all those things or conditions which has laid down by the travel agencies. Or next one is acceptance of offer may be express or implied. So as we know, acceptance may be in the form of express or implied. Express means which is in the form of written form or oral form. Implied means which is not in a written form or oral form. It is made by the conduct of the party.
ನೆಕ್ಸ್ಟ್ ಕನ್ನಡದಲ್ಲಿ ಹೇಳಬೇಕಾದರೆ ಸ್ವೀಕೃತಿಯು ವ್ಯಕ್ತ ಅಥವಾ ಅವ್ಯಕ್ತ ಸ್ವರೂಪದಲ್ಲಿ ಆಗಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀವು ಸ್ವೀಕೃತಿ ಕೊಡಬೇಕಾದರೆ ಅದು ವ್ಯಕ್ತ ರೂಪದಲ್ಲಿ ಆಗಿರಬಹುದು ಅಥವಾ ಅವ್ಯಕ್ತ ರೂಪದಲ್ಲಿದ್ದಾರ ಆಗಿರಬಹುದು. ವ್ಯಕ್ತ ರೂಪದಲ್ಲಿ ಅಂದರೆ ನೀವು ಅದನ್ನು ಲಿಖಿತವಾಗಿರ ವ್ಯಕ್ತಪಡಿಸಬಹುದು, ಮೌಖಿಕವಾಗಿರ ಅದನ್ನು ಕೊಟ್ಟಿರಬಹುದು. ಇದಕ್ಕೆ ನಾವು ವ್ಯಕ್ತ ಸ್ವರೂಪದ ಸ್ವೀಕೃತಿ ಅಂತ ಹೇಳಬಹುದು. ಅವ್ಯಕ್ತ ಸ್ವರೂಪದ ಎಂದರೆ ಅಲ್ಲಿ ಲಿಖಿತ ಮತ್ತು ಮೌಖಿಕವಾಗಿರುವುದಿಲ್ಲ. ನಿಮ್ಮ ನಡತೆ, ನಿಮ್ಮ ಸನ್ನೆಯ ಮುಖಾಂತರ ಅದನ್ನು ನೀವು ಕೊಟ್ಟಿರ್ತಾರೆ. ಲಿಖಿತನೂ ಇರೋದಿಲ್ಲ, ಮೌಖಿಕನೂ ಇರೋದಿಲ್ಲ, ನಿಮ್ಮ ನಡತೆಯ ಮುಖಾಂತರ ಅದನ್ನು ಇರುತ್ತದೆ ಅಂತ ಹೇಳಬಹುದು. Next point is mere silence is not an acceptance of an offer. So if you are not saying anything to the offer, it doesn't mean that you have accepted it. But for this there are exceptions are there. The first exception is when offeree agrees that non-refusal by him within a specified time shall amount to an acceptance of offer. Second exception is when there is a custom or usage of the trade which specified the silence shall amount to an acceptance. Otherwise, mere silence is not an acceptance, we can say. ಸೊ ಇಲ್ಲಿ ಕೇವಲ ಮೌನವಾಗಿರೋದು ಅದು ಸ್ವೀಕೃತಿ ಆಗೋದಿಲ್ಲ. ಇದನ್ನು ಪ್ರಸ್ತಾಪ ಮಾಡಿದ್ದಾನೆ, ಆದರೆ ಆ ಪ್ರಸ್ತಾಪಕಕ್ಕೆ ನೀವು ಏನೋ ಉತ್ತರ ಕೊಟ್ಟಿಲ್ಲ, ಎಸ್ನು ಅಂದಿಲ್ಲ, ನೋನು ಅಂದಿಲ್ಲ, ಜಸ್ಟ್ ಮೌನವಾಗಿ ಕುಂತೀರಿ ಅಥವಾ ಮೌನ ಇದ್ದೀರಿ. ಅಂಥ ಸಂದರ್ಭದಲ್ಲಿ ಮೌನವಾಗಿರೋದು ಅದು ಪ್ರಸ್ತಾಪ ಆಗುವುದಿಲ್ಲ ಅಂತ ಸಾಮಾನ್ಯ ನಿಯಮ. ಆದರೆ ಇದಕ್ಕೆ ಕೆಲವು ಅಪವಾದಗಳಾದವ. ಕೆಲವು ಸಂದರ್ಭಗಳಲ್ಲಿ ನಾವು ಮೌನವಾಗಿ ಇರೋದು ಕೂಡ ಸ್ವೀಕೃತಿ ಕೊಟ್ಟ ಹಾಗೆ ಆಗುತ್ತದೆ. ಅದು ಯಾವಾಗಂದರೆ, ಮೊದಲನೇ ಸಂದರ್ಭ ಯಾವಾಗ ಪ್ರಸ್ತಾಪಕನಿಗೆ ಅವನು ಒಪ್ಕೊಂಡಿರ್ತಾನೆ, ಇಂತಿಂಥ ಸಮಯ ಒಳಗಾಗಿ ಒಂದು ವೇಳೆ ನಾನು ಸ್ವೀಕೃತಿಯನ್ನು ಕೊಟ್ಟಿಲ್ಲ ಅಂದರೆ ಅದನ್ನು ನೀವು ನಾ ಸ್ವೀಕೃತಿ ಕೊಟ್ಟ ಹಾಗೆಯೇ ಭಾವಿಸಿ ಅಂತ ಈ ರೀತಿಯಲ್ಲಿ ಒಪ್ಕೊಂಡಿದ್ದಾಗ ಆವಾಗ ಅವರು ನೀವು ಮೌನವಾಗಿರುವುದೇ ಈಸ್ ನಥಿಂಗ್ ಬಟ್ ಎ ಸ್ವೀಕೃತಿ ಅಂತ ಹೇಳಬಹುದು. ಎರಡನೇ ಅಪವಾದ, ಒಂದು ವೇಳೆ ವ್ಯಾಪಾರ ಅಥವಾ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ರೂಢಿ ಪರಂಪರೆಗಳಾಗಿರ್ತವೆ. ಸೊ ಆ ರೂಢಿ ಪರಂಪರೆಗಳಲ್ಲಿ ಆ ರೀತಿಯಲ್ಲಿ ಏನಾದರೂ ಇದ್ದರೆ ಅಂಥ ಸಂದರ್ಭಗಳು ಕೂಡ ಅವನು ಮೌನವಾಗಿದ್ದಾನೆ ಅಂದರೆ ಅವನು ಸ್ವೀಕೃತಿ ಕೊಟ್ಟಿದ್ದಾನೆ ಅಂತ ಹೀಗೆ ಭಾವಿಸಲಾಗುತ್ತದೆ. ಇದು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅನ್ವಯವಾಗುತ್ತದೆ. ಅದರ್ವೈಸ್ ನೀವು ಮೌನವಾಗಿರೋದು ಸ್ವೀಕೃತಿ ಆಗೋದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ acceptance must be given only by offeree. See, here the acceptance must be given only by offeree, not any other person. It means to whom the offer is made, that person only can give the acceptance, not any other person. For example, if A made an offer to B, will you purchase my bike for rupees 50,000? So for that B only give the acceptance, not C, D or E, isn't it? So to whom the offer is made, that person only give the acceptance, not any other person. So for this there is a very famous case laws by name Bolton versus John 1857. So in this case Brocklehurst transfer the business to Bolton. It means in this case Mr. Brocklehurst transfer his ownership of shop to the Bolton, and the John was not aware about this, and John made an offer to Brocklehurst to supply certain goods, but the Bolton supply the goods to the Johns. So here the question is whether John can pay the amount for the Bolton. So ಇಲ್ಲಿ John has not paid the amount to the Bolton, that's why Bolton has filed a suit against the Johns.
ಸೊ ಕನ್ನಡದಲ್ಲಿ ಹೇಳಬೇಕಾದರೆ ಬೋಲ್ಟನ್ ವರ್ಸಸ್ ಜಾನ್ಸ್ ಎನ್ನುವ 1852ರಲ್ಲಿ ಆಗಿರೋ ಈ ಒಂದು ಪ್ರಕರಣದಲ್ಲಿ ಬ್ರೊಕಲ್ಹರ್ಟ್ಸ್ ಎನ್ನುವರು ತನ್ನ ವ್ಯಾಪಾರವನ್ನು ಬೋಲ್ಟನ್ ಅವನಿಗೆ ಮಾರಾಟ ಮಾಡಿರುತ್ತಾನೆ. ಆದರೆ ಜಾನ್ ಅನ್ನೋವನು ಬೋಲ್ಟನ್ ಅವನಿಗೆ ಒಂದು ಪ್ರಸ್ತಾಪವನ್ನು ಮಾಡಿರ್ತಾನೆ. ಏನಂತ, ನನಗೆ ಇಂತಿಷ್ಟು ಸರಕುಗಳು ಬೇಕು ಅಂತ. ಮತ್ತು ಜಾನ್ ಆ್ಯಂಡ್ ಬೋಲ್ಟನ್ಸ್ ವರ್ ದಿ ಫ್ರೆಂಡ್ಸ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್. ಯಾವಾಗಲೂ ಜಾನ್ಸ್ ಅವರು ಬ್ರೊಕಲ್ಹರ್ಟ್ಸ್ ಕಡೆಯಿಂದ ಈ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದ್ರು. ಸೊ ಜಾನನ್ನು ಪ್ರಸ್ತಾಪ ಮಾಡಿದ್ದು ಯಾರಿಗೆ? ಬ್ರೊಕಲ್ಹರ್ಟ್ಸಿಗೆ. ಅದಕ್ಕಾಗಿ ಇಂತಿಷ್ಟು ಸರಕುಗಳನ್ನು ನನಗೆ ಬೇಕು ಅಂತ. ಸೊ ಈ ರೀತಿಯಲ್ಲಿ ಪ್ರಸ್ತಾಪ ಮಾಡಿರ್ತಾರೆ. ಡ್ಯೂರಿಂಗ್ ದಿಸ್ ಟೈಮ್ ಬ್ರೊಕಲ್ಹರ್ಟ್ಸ್ ಏನು ಮಾಡಿರ್ತಾನೆ, ತನ್ನ ಬಿಸ್ನೆಸ್ಸನ್ನು ಬೋಲ್ಟನ್ನಿಗೆ ಮಾರಾಟ ಮಾಡಿರ್ತಾನೆ. ಆವಾಗ ಬೋಲ್ಟನ್ ಏನು ಮಾಡಿರ್ತಾನೆ, ಹೇಗೂ ಆ ಲೆಟರವನ್ನು ಬೋಲ್ಟನ್ ಕೈಯಲ್ಲಿ ಬರುತ್ತದೆ. ಬಿಕಾಸ್ ದ ಜಾನ್ ಹ್ಯಾಸ್ ರೈಟ್ ಎ ಲೆಟರ್ ಆಫ್ ಪ್ರಪೋಸಲ್ ಟು ದ ಸೇಮ್ ಅಡ್ರೆಸ್. ಇಲ್ಲಿ ಬೋಲ್ಟನ್ ಅವನು ಆ ಪತ್ರವನ್ನು ನೋಡಿರ್ತಾನೆ. ಎಸ್, ಇದು ಹೇಗೂ ಈಗ ಬಿಸ್ನೆಸ್ಸೇ ನಾ ತೊಗೊಂಡಿನಿ, ಶಾಪಿನ ನಾ ತೊಗೊಂಡಿನಿ ಅಂದರೆ ಅದು ನಾ ಸಪ್ಲೈ ಮಾಡಬಹುದು ಅಂತ ತಿಳ್ಕೊಂಡು ಬೋಲ್ಟನ್ ಏನು ಮಾಡಿರ್ತಾನೆ, ಜಾನ್ಸೋನಿಗೆ ಈ ಎಲ್ಲ ಸರಕುಗಳನ್ನು ಸಪ್ಲೈ ಮಾಡಿರ್ತಾನೆ. ತದನಂತರ ಬೋಲ್ಟನ್ ಒಂದು ಅಮೌಂಟನ್ನು ಕೊಡೋದಕ್ಕಾಗಿ ಕೇಳಿದಾಗ ಜಾನ್ ಅವನು ಅಮೌಂಟ್ ಕೊಡೋದಕ್ಕೆ ನಿರಾಕರಿಸ್ತಾನೆ. ನೀ ಯಾರಪ್ಪ, ನಿನಗೆ ಯಾಕೆ ನಾನು ಅಮೌಂಟ್ ಕೊಡಲಿ? ನಾನು ಪ್ರಸ್ತಾಪ ಮಾಡಿದ್ದು ಬ್ರೊಕಲ್ಹರ್ಟ್ಸಿಗೆ, ನಿನಗೆ ಅಲ್ಲ. ಹಾಗಾಗಿ ನಾನು ನಿನಗೆ ದುಡ್ಡು ಕೊಡೋದಿಲ್ಲ ಅಂತ ಈ ರೀತಿಯಲ್ಲಿ ನಿರಾಕರಿಸಿದಾಗ ಬೋಲ್ಟನ್ ಅವನು ಜಾನ್ ವಿರುದ್ಧ ಈ ಒಂದು ದಾವೆಯನ್ನು ಹೂಡುತ್ತಾನೆ. ಸೊ ಅದಕ್ಕೆ ಪ್ರಕರಣ ಹೆಸರು ಬೋಲ್ಟನ್ ವರ್ಸಸ್ ಜಾನ್ಸ್ ಅಂತ ಆಯಿತು. ಈಗ ಇದರಲ್ಲಿ ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡ್ತಂತಂದರೆ, ಬೋಲ್ಟನ್ ಅವರು ಜಾನ್ಸ್ ಕಡೆಯಿಂದ ಯಾವುದೇ ರೀತಿಯಲ್ಲಿ ಸರಕುಗಳು ಸಪ್ಲೈ ಮಾಡಿದ್ದಕ್ಕೆ ಅಮೌಂಟನ್ನು ಪಡೆಯೋಕ್ಕೆ ಬರೋದಿಲ್ಲ ಅಂತ ಹೇಳ್ತು. ಯಾಕಂತಂದರೆ ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ ಗಿವನ್ ಓನ್ಲಿ ಬೈ ಆಫರಿ. ಹೌದಲ್ಲ, ಸ್ವೀಕೃತಿಯು ಯಾರು ಕೊಡ್ಬೇಕ್ರಿ? ಸ್ವೀಕೃತಿಯು ಪ್ರಸ್ತಾಪಿತನಿಂದಲೇ ಆಗಿರಬೇಕು, ಬೇರೆಯವರಿಂದ ಅಲ್ಲ. ಈಗ ಇಲ್ಲಿ ಸ್ವೀಕೃತಿ ಯಾರು ಕೊಡ್ಬೇಕಿತ್ತು? ಜಾನ್ಗೆ ಬ್ರೊಕಲ್ಹರ್ಟ್ಸ್ ಕೊಡ್ಬೇಕಾಗ್ತೇವೆ. ಯಾಕಂದರೆ ಜಾನು ಪ್ರಸ್ತಾಪ ಮಾಡಿದ್ದು ಬ್ರೊಕಲ್ಹರ್ಟ್ಸಿಗೆ, ಬೋಲ್ಟನ್ಗೆ ಅಲ್ಲ. ಸೊ ಇಲ್ಲಿ ಜಾನು ಪ್ರಸ್ತಾಪ ಮಾಡಿದ್ದು ಬ್ರೊಕಲ್ಹರ್ಟ್ಸಿಗೆ, ಅದರ ಸ್ವೀಕೃತಿ ಕೊಟ್ಟಿದ್ದು ಯಾರು? ಬೋಲ್ಟನ್. ಸೊ ಹಾಗಾಗಿ ನಾವು ಯಾರಿಗೆ ಪ್ರಸ್ತಾಪ ಮಾಡಿದೆವು ಅವರಿಗೆ ಸ್ವೀಕೃತಿ ಕೊಡಬೇಕು, ಹೊರತಾಗಿ ಬೇರೆಯವರು ಕೊಡಬಾರದು ಅಂತ. ಈ ಪ್ರಕರಣದಲ್ಲಿ ಜಾನನ್ನು ತನಗೆ ಬೇಕಾಗಿರುವ ಸರಕುಗಳಿಗೆ ಪ್ರಸ್ತಾಪ ಮಾಡಿದ್ದು ಬ್ರೊಕಲ್ಹರ್ಟ್ಸಿಗೆ. ಸೊ ಇಲ್ಲಿ ಬ್ರೊಕಲ್ಹರ್ಟ್ಸ್ ಸ್ವೀಕೃತಿ ಕೊಡಬೇಕು, ಹೊರತಾಗಿ ಬೋಲ್ಟನ್ ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ಅವರ ನಡುವೆ ಯಾವುದೇ ರೀತಿಯಲ್ಲಿ ವ್ಯಾಲಿಡ್ ಅಥವಾ ಊರ್ಜಿತ ಸ್ವೀಕೃತಿ ಆಗೋದಿಲ್ಲ ಅಂತ ಇಲ್ಲಿ ಒಂದು ಬೋಲ್ಟನ್ ವರ್ಸಸ್ ಜಾನ್ ಪ್ರಕರಣದಲ್ಲಿ ತೀರ್ಮಾನಿಸಲಾಯಿತು. ದ ನೆಕ್ಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್, ಕೇವಲ ಪ್ರಶ್ನೆಗೆ ಉತ್ತರ ನೀಡಿದರೆ ಅದು ಪ್ರಸ್ತಾಪವೂ ಆಗೋದಿಲ್ಲ ಮತ್ತು ಸ್ವೀಕೃತಿಯೂ ಆಗೋದಿಲ್ಲ. ಯಾಕಂತಂದರೆ ಕೇವಲ ಪ್ರಶ್ನೆಗೆ ಉತ್ತರ ನೀಡುವುದು ಅದು ಸ್ವೀಕೃತಿ ಆಗೋದಿಲ್ಲ. ಯಾಕಂತಂದರೆ ಉದಾಹರಣೆಗಾಗಿ ಈಗ ನಾನು ನಿಮಗೆ ಕೇಳಿರ್ತೀನಿ, ನಿಮ್ಮ ಈ ಒಂದು ಕಾರಿನ ಬೆಲೆ ಎಷ್ಟು ಅಂತ ಕೇಳಿದಾಗ ನೀವು ಅದಕ್ಕೆ 2 ಲಕ್ಷ ಅಂತ ಹೇಳಿರ್ತೀರಿ. ಅಷ್ಟಕ್ಕೆ ನಾನು 2 ಲಕ್ಷ ನಿಮಗೆ ಕೊಟ್ಟು ನಿಮ್ಮ ಕಾರ್ ತಗೋಕ್ಕಾಗ್ತದಾ? ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೇವಲ ಪ್ರಶ್ನೆಗೆ ಉತ್ತರ ನೀಡಿದೆ ಅದು ಪ್ರಸ್ತಾಪನೂ ಆಗೋದಿಲ್ಲ ಮತ್ತು ಸ್ವೀಕೃತಿನೂ ಆಗೋದಿಲ್ಲ. ಸೊ ಹಾಗಾಗಿ ಅದು ಸ್ವೀಕೃತಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಬಹುದು. ವಿ ಕೆನಾಟ್ ಟ್ರೀಟ್ ಇಟ್ ಆಸ್ ಎ acceptance. That is, mere answering to the question is not acceptance ಅಂತ ಹೇಳಬಹುದು. So next essential is, that is there can be no acceptance unless there is a knowledge of the offer. See, it is a very very important. There can be no acceptance unless there is a knowledge of offer. If you don't know about the offer, how it is possible to give acceptance to you? Isn't it? So it means without knowledge of the offer, you cannot give the acceptance, which is held in the famous case law, that is Lalman Shukla versus Gauri Dutt. Isn't it? In this case, we can already discuss it in offer or proposal chapter. Isn't it? So here Lalman Shukla was not aware or not knowledge of the offer. That's why the contract between Lalman Shukla and Gauri Dutt is not
ವ್ಯಾಲಿಡ್ ಕಾಂಟ್ರಾಕ್ಟ್ ಆಲ್ರೆಡಿ ವಿ ಆರ್ ಡಿಸ್ಕಸ್ಡ್. ಕನ್ನಡದಲ್ಲಿ ಹೇಳಬೇಕಾದರೆ ಪ್ರಸ್ತಾಪದ ಮಾಹಿತಿ ಅಥವಾ ನಾಲೆಜ್ ಅಂತ ಹೇಳ್ತೀವಿ ಇಲ್ಲದೆ ಸ್ವೀಕೃತಿ ಆಗುವುದಿಲ್ಲ. ಅಂದರೆ ನೀವು ಪ್ರಸ್ತಾಪಕಕ್ಕೆ ಸ್ವೀಕೃತಿ ಕೊಡಬೇಕಾದರೆ ನಿಮಗೆ ಪ್ರಸ್ತಾಪದ ಬಗ್ಗೆ ಗೊತ್ತಿರಬೇಕು. ಪ್ರಸ್ತಾಪನೆ ಗೊತ್ತಿಲ್ಲ ಅಂದ್ರೆ ನೀವು ಸ್ವೀಕೃತಿ ಹೇಗೆ ಕೊಡ್ತೀರಿ? ಸ್ವೀಕೃತಿ ಕೊಡೋಕ್ಕಾಗತ್ತಾ? ಒಂದು ವೇಳೆ ಕೊಟ್ಟಿದ್ರೂ ಸಹ ಅಂಥ ಸ್ವೀಕೃತಿ ಆಗುವುದಿಲ್ಲ. ಉದಾಹರಣೆಗಾಗಿ ಲಾಲ್ಮನ್ ಶುಕ್ಲಾ ವರ್ಸಸ್ ಗೌರಿ ದತ್ತ ಪ್ರಕರಣದಲ್ಲಿ ಹಾಗೆ ಆಗಿತ್ತು. ಲಾಲ್ಮನ್ ಶುಕ್ಲಾಗೆ ತನ್ನ ಮಾಲೀಕನು ಪಾಂಪ್ಲೆಟ್ನಲ್ಲಿ ಈ ರೀತಿಯಲ್ಲಿ ನನ್ನ ಆಳೆನಿಗೆ ಹುಡುಕಿ ಆಡಿ ಕೊಟ್ಟವನಿಗೆ ನಾನು ಇಂತಿಷ್ಟು ಅಮೌಂಟ್ ಕೊಡ್ತೀನಿ ಅಂತ ಏನೋ ಪ್ರಸ್ತಾಪ ಮಾಡಿದ್ದಲ್ಲ. ಈ ಪ್ರಸ್ತಾಪದ ನಾಲೆಜೇ ಲಾಲ್ಮನ್ ಶುಕ್ಲಾಗೆ ಇರಲಿಲ್ಲ. ನಾಲೆಜ್ ಇಲ್ಲದೆ ಅವನು ಮಗನಿಗೆ ಹುಡುಕಿ ಆಡಿ ತಂದು ಕೊಟ್ಟಿದ್ದ. ಸೊ ಹಾಗಾಗಿ ಇಲ್ಲಿ ನೀವು ಒಂದು ಸ್ವೀಕೃತಿ ಕೊಡಬೇಕಾದರೆ ಮೊದಲು ನಿಮಗೆ ಪ್ರಸ್ತಾಪದ ನಾಲೆಜ್ ಇರಬೇಕು, ಪ್ರಸ್ತಾಪದ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಹೌದಲ್ಲ? ಪ್ರಸ್ತಾಪ ಗೊತ್ತಿರಬೇಕು. ಪ್ರಸ್ತಾಪ ಗೊತ್ತಿದ್ದರೆ ಮಾತ್ರ ನೀವು ಸ್ವೀಕೃತಿ ಕೊಡಬಹುದು. ಪ್ರಸ್ತಾಪ ಇರದೆ ನೀವು ಏನಾದರೂ ಈ ರೀತಿಯಲ್ಲಿ ಕೆಲಸ ಮಾಡಿ ನಾನು ಸ್ವೀಕೃತಿ ಕೊಟ್ಟಿನ ಅಂತಂದರೆ ಅಂಥ ಸ್ವೀಕೃತಿ ಆಗುವುದಿಲ್ಲ. ಅದಕ್ಕಾಗಿ ಈ ಲಾಲ್ಮನ್ ಶುಕ್ಲಾ ವರ್ಸಸ್ ಗೌರಿ ದತ್ ಪ್ರಕರಣದಲ್ಲಿ ನೌಕರನಿಗೆ ಯಾವುದೇ ರೀತಿಯ ಬಹುಮಾನ ಕೊಡೋದಕ್ಕೆ ಬರೋದಿಲ್ಲ ಅಂತ ನಾವು ಪ್ರಸ್ತಾಪದ ಪ್ರಶ್ನೆಯಲ್ಲಿ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಹೌದು ತಾನೆ? ಸೊ ಹಾಗಾಗಿ ಈ ರೀತಿಯಲ್ಲಿ ಒಂದು ಊರ್ಜಿತ ಸ್ವೀಕೃತಿಗೆ ಇರಬೇಕಾದ ಕಾನೂನಾತ್ಮಕ ನಿಯಮ